ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತು ನಾನು ಮಜ್ಜಿಗೆ ಸಾರು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೇನೆ. ನಿಮಗೆ ರೆಸಿಪಿ ಬೇಕಾದರೆ ನಾನು ಹಾಕಿದ್ದೇನೆ, ಸೊ ನೀವು ಅದು ಫಾಲೋ ಮಾಡ್ಬೋದು ಫಸ್ಟು ಮಾಡೋಕ್ಕಿಂತ ಮುಂಚೆ. ಏನಿಲ್ಲ ಫ್ರೆಂಡ್ಸ್, ನಾವು ಮಜ್ಜಿಗೆ ಕಡ್ದಿರೋದು ಮಜ್ಜಿಗೆ ಇರ್ತದಲ್ಲ, ಸೊ ಬೆಣ್ಣೆ ಇರೋದು ನಾವು ಗೀ ಮಾಡ್ತೇವೆ. ಸೊ ಇದು ನೋಡಿ ಇಷ್ಟಾಗಿರೋದು, ಸೊ ಅದು ಕೂಡ ನಾನು ಹಾಗೆ ಇಕ್ತಾನೆ. ಯಾವಾಗಾರೆ ನಾವು ಬೇಕಾದರೆ ಯೂಸ್ ಮಾಡ್ತೇವೆ ಬೆಣ್ಣೆ. ಹೀಗೆ ಮಜ್ಜಿಗೆ ಸಾರು ಮಾಡೋದಕ್ಕೆ ಏನು ಬೇಕಾಗಿರೋದು ನೋಡಿ ಫ್ರೆಂಡ್ಸ್, ನಾನು ಇಟ್ಟಿದ್ದೇನೆ. ಆನಿಯನ್ ಮತ್ತು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿ ಲೀವ್ಸ್ ಮತ್ತು ಹಿಂಗ್, ಒಣ ಮೆಣಸು ಮತ್ತು ಜೀರಿಗೆ ಸಾಸಿವೆ. ಸೊ ಜೀರಿಗೆ ಸಾಸಿವೆ ಫಸ್ಟ್ ಹಾಕಿ ಚೆನ್ನಾಗಿ ಉರಿಲಿ, ಆಮೇಲೆ ಹಿಂಗೆ ಹಾಕೋಣ. ಹಿಂಗೆ ಹಾಕಿದ ತಕ್ಷಣ ನಾವು ಒಣ ಮೆಣಸು ಇರ್ತದಲ್ಲ ಕೆಂಪಂದು, ಅದು ನಾನು ತೊಗೊಂಡಿರೋದು 2. ಸೊ ಅದರಲ್ಲಿ ನಾನು ಕಟ್ ಮಾಡಿದ್ದೇನೆ, ಯಾಕಂದರೆ ಇಡೇದು ಇಟ್ಬಿಟ್ರೆ ಅದು ಫ್ಲೇವರ್ ಬರೋದಿಲ್ಲ ಅಂತಂದರೆ. ಸೊ ಬೆಳ್ಳುಳ್ಳಿ ಕೂಡ ಜಜ್ಜಿ ಇಟ್ಟಿರೋಂಥದ್ದು ಅದು ಕೂಡ ಹಾಕ್ತಾಯಿದ್ದೇನೆ ಫ್ರೆಂಡ್ಸ್. ಸೊ ಚೆನ್ನಾಗಿ ಉರಿಬೇಕು. ಆಮೇಲೆ ಅದರಲ್ಲಿ ನಾನು ಕರಿ ಲೀವ್ಸ್ ಕೂಡ ಹಾಕ್ತೇನೆ, ಯಾಕಂದರೆ ತುಂಬ ಟೇಸ್ಟ್ ಬರ್ತದಲ್ಲ ಚೆನ್ನಾಗಿ ಫ್ರೈ ಆದರೆ. ನಾವು ಹಾಗೆ ಮ್ಯಾಗ್ ಫ್ರೈ ಮಾಡಿಬಿಟ್ರೆ ಅದು ಅಷ್ಟು ಟೇಸ್ಟ್ ಬರೋದಿಲ್ಲ. ಸೊ ಫ್ರೆಂಡ್ಸ್, ನಿಮಗೆ ಎಕ್ಸ್ಟ್ರಾ ಖಾರ ಬೇಕಾದರೆ ನೀವು ಎಕ್ಸ್ಟ್ರಾ ಚಿಲ್ಲಿ ಹಾಕ್ಬೋದು. ನನಗೆ ಸ್ವಲ್ಪ ಲೈಟಾಗಿ ಇರಲಿ ಅಂತಂದು ಚಿಲ್ಲಿ ಕಮ್ಮಿ ಹಾಕ್ತಾಯಿದ್ದೇನೆ ಫ್ರೆಂಡ್ಸ್. ಸೊ ಆನಿಯನ್ ಕೂಡ ನಾನು ಹಾಕೋದಿಲ್ಲ, ಸೊ ಇರಲಿ ಅಂತಂದು ನಾನು ಈ ಸತಿ ಟ್ರೈ ಮಾಡ್ಬೇಕಂತಂದು ಆನಿಯನ್ ಹಾಕಿದ್ದೇನೆ ಫ್ರೆಂಡ್ಸ್. ಸೊ ಆನಿಯನ್ನು ಇರಲಿ ಅಂತಂದೆ, ನೋಡೋಣ ಯಾವ ಥರ ಟೇಸ್ಟ್ ಬರ್ತದೆ ಅಂತಂದು. ಸೊ ಫ್ರೆಂಡ್ಸ್, ಇದರಲ್ಲಿ ನಾನು ಅರಿಶಿಣ ಪುಡಿ ಮತ್ತು ಉಪ್ಪು ಕೂಡ ಇದರಲ್ಲೇ ಹಾಕ್ತೇನೆ, ಯಾಕಂದರೆ ಉಪ್ಪು ಕರಗಬೇಕಲ್ಲ ಅದಕ್ಕೆ. ಸೊ ಅಲ್ಲೇ ಮಜ್ಜಿಗೆಯಲ್ಲಿ ಹಾಕಿಬಿಟ್ರೆ ಏನಾಗ್ತದೆ, ಅದು ಉಪ್ಪು ಕರಗೋದು ಅಷ್ಟು ಚಾನ್ಸಸ್ ಇಲ್ಲ, ಕಮ್ಮಿ. ಸೊ ಇದರಲ್ಲೇ ಅದು ಬಿಸಿ ಆಗಿಬಿಟ್ರೆ ಅದು ಕರಗಿ ಹೋಗ್ತದಲ್ಲ ಅದಕ್ಕೆ. ಸೊ ಏನಿಲ್ಲ ಫ್ರೆಂಡ್ಸ್, ಆಯಿತು. ಅದು ಒಗ್ಗರಣೆ ಏನಿದೆಯಲ್ಲ ಅದು ಮಜ್ಜಿಗೆ ಸಾರಲ್ಲಿ ಮಿಕ್ಸ್ ಮಾಡಿ, ನಿಮಗೆ ಬೇಕಾದರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಎಂಜಾಯ್ ಮಾಡ್ಬೋದು. ಮತ್ತು ಬಿಸಿ ಬಿಸಿ ಕದಿರೋಂಥ ಒಣ ಮೆಣಸಿದೆ ಮನೆಯಲ್ಲಿ ಮಾಡಿರೋಂಥದ್ದು, ಅದಕ್ಕೆ ಏನಂತಾರೆ ಗೊತ್ತಿಲ್ಲ ನನಗೆ. ಸೊ ಅದು ಮತ್ತು ಅದು ಬಿಸಿ ಅನ್ನೋದು ಕೂಡ ಎಂಜಾಯ್ ಮಾಡಿರಿ. ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.